ಮೈಸೂರಿನಲ್ಲಿ ದರ್ಗಲ್ ನಿರ್ಮಾಣದ ದಂಗಲ್. ವಿವಾದಿತ ಸ್ಥಳದಲ್ಲಿ ಅನಧಿಕೃತ ಕಟ್ಟಡ. 3 ತಿಂಗಳ ಹಿಂದೆ ವಿವಾದಿತ ಸ್ಥಳದಲ್ಲಿ ಅನಧಿಕೃತ ಕಟ್ಟಡವೊಂದು ನಿರ್ಮಾಣ ಆಗಿತ್ತು. ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಆರೋಪ ಮಾಡಿದ್ದಾರೆ. ಜಾಗ ಉಳಿಸಿಕೊಳ್ಳುವಂತೆ ಪಾಲಿಕೆಗೆ ನಾವು ಮನವಿಯನ್ನ ಮಾಡಿದ್ದೆ. ಓಲೈಕೆಗೆ ಪಾಲಿಕೆ ಮುಂದಾದ್ರೆ ಅಸಹಕಾರ ಚಳುವಳಿಯನ್ನು ಮಾಡ್ತೀವಿ. ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಶಾಸಕ ಶ್ರೀವತ್ಸ. 3 ತಿಂಗಳ ಹಿಂದೆ ವಿವಾದಿತ ಸ್ಥಳದಲ್ಲಿ ನಿರ್ಮಾಣ ಮಾಡಿದ್ದು ಪಾಲಿಕೆಯ ಜಾಗ. ಅದು ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಆರೋಪ ಮಾಡಿದ್ದಾರೆ. ಜಾಗ ಉಳಿಸಿಕೊಳ್ಳುವಂತೆ ಪಾಲಿಕೆಗೆ ಮನವಿಯನ್ನ ನಾನು ಮಾಡಿದ್ದೆ. ಓಲೈಕೆಗೆ ಪಾಲಿಕೆ ಮುಂದಾದ್ರೆ ಅಸಹಕಾರ ಚಳುವಳಿಯನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ ಶಾಸಕ ಶ್ರೀವತ್ಸ, ಬಿಜೆಪಿ ಶಾಸಕ ಶ್ರೀವತ್ಸ. ದಸರಾ ಉದ್ಘಾಟಕರಾಗಿ ಬಾಲು ಉಷಾಕ್ ಅವರನ್ನು ಆಯ್ಕೆ ಮಾಡಿದ ನಂತರದಲ್ಲಿ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಧರ್ಮದಂಗೆಗಳಿಗೆ ಕಾರಣ ಆಗಿತ್ತು. ಈಗ ಸದ್ಯ ಮೈಸೂರಿನ ಕೆಆರ್ ಕ್ಷೇತ್ರದ ಗಾಡಿ ಚೌಕದಲ್ಲಿ ದರ್ಗಾವನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಮಹಾನಗರ ಪಾಲಿಕೆ ಕೂಡ ಒಂದು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದೆ. ಈ ವಿಚಾರ ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಖುದ್ದು ಶಾಸಕರಾದಂತಹ ಶ್ರೀವತ್ಸ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಶ್ರೀವತ್ಸ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಆ ಸ್ಥಳಕ್ಕೆ ಭೇಟಿಯಲ್ಲಿ ಕೊಟ್ಟಿದ್ದೀರಿ ಸರ್. ಈ ವಿವಾದ ಅಲ್ಲ ಸರ್ ಇದು? ಅಲ್ಲ, ಕಾರ್ಪೊರೇಷನ್ ನೋಟಿಫಿಕೇಶನ್ ಕೊಟ್ಟು ಈ ಜಾಗದಲ್ಲಿ ದರ್ಗಾ ನಿರ್ಮಾಣ ಆಗ್ತಾ ಇದೆ, ಖಾಲಿ ನಿವೇಶನ ಅಂತ ಕೊಟ್ಟಿದ್ದಾರೆ. 237ನೇ ನೋಟಿಫಿಕೇಶನ್ ಇಟ್ಕೊಂಡು ಕೊಟ್ಟಿದೀವಿ ಅಂತ. ಏನು ಅಂತ ನೋಡಿದ್ರೆ ಅದು ವಿವಾದಿತ ಜಾಗ. ಇವತ್ತಿನವರೆಗೂ ಆ ಜಾಗದಲ್ಲಿ ಗಾಡಿ ಚೌಕ ಅಂತ ಹೇಳಿದ್ರೆ ಎತ್ತಿನ ಗಾಡಿ ಬಂದು ನಿಂತ್ಕೋತಾ ಇದ್ದಿದ್ದು, ಅಲ್ಲಿ ಎತ್ತುಗಳಿಗೆ ಲಾಳ ಗಿಳ ಕಟ್ತಾ ಇದ್ದಂತ ಜಾಗದಲ್ಲಿ ದರ್ಗಾ ಕಟ್ಟಕ್ಕೆ ಯಾರೋ ಅನುಮತಿ ಕೇಳಿದರೆ ಕೊಡ್ತೀವಿ ನಾವು ಅಂತ ಮಾಡ್ಬಿಟ್ಟ. ಜಾಗ ಯಾರದದು? ಆಯ್ತು, ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಗೆಜೆಟಿಯರಲ್ಲಿ ಇದೆ ಅಂತ. ವಕ್ಫ್ ಬೋರ್ಡ್ ಬಂದಿದ್ದಾದ್ರೆ ಹೆಂಗೆ? ಅದು ಸರ್ಕಾರ ಕೊಡಬೇಕು, ಇಲ್ಲ ಯಾವ್ದಾರು ದಾನ ಮಾಡಬೇಕು. ಎರಡೂ ಆಗಿಲ್ವೇ ಅದರಲ್ಲೇ? ಸರ್ಕಾರ ಕೊಟ್ಟಿದ್ದಕ್ಕೆ ಪ್ರೂಫ್ ಇಲ್ಲ, ದಾನ ಕೊಟ್ಟಿದ್ದಕ್ಕೆ ಪ್ರೂಫ್ ಇಲ್ಲ. ಯಾರೋ ಆ ಜಾಗವನ್ನ ನಮ್ದು, ನಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಅದೇ ದರ್ಗಾದ ಸೆಕ್ರೆಟರಿಯವರು ಇದೇ ನಗರ ಪಾಲಿಕೆ ಮೇಲೆ ಮೊನ್ನೆ ಕೇಸು ಫೈಲ್ ಮಾಡಿದ್ದಾರೆ. 20ನೇ ತಾರೀಕು ಹಿಯರಿಂಗ್ ಬರ್ತಾ ಇದೆ. ಇದರ ಮಧ್ಯೆ ನೋಟಿಫಿಕೇಶನ್ ಮಾಡ್ಬಿಟ್ರೆ ಅಲ್ರಿ, ಕೇಸ್ ನಡೀತಾ ಇದೆ ಒಂದ್ ಜಾಗದಲ್ಲಿ. ನಿಮ್ಮ ಮೇಲೆ ಹಾಕೊಂಡಿದ್ದಾರೆ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ತೊಂದರೆ ಮಾಡ್ತಿದ್ದಾರೆ ಅಂತ. ತೊಂದರೆ ಮಾಡ್ತಿದ್ದವ್ರಿಗೆ ಸಪೋರ್ಟ್ ಮಾಡಕ್ಕೆ ನೀವು ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ, ದರ್ಗಾ ಕಟ್ತೀನಿ ಅಂತ ಕೊಟ್ಬಿಟ್ರೆ ಹೆಂಗಾಗತ್ತೆ? ಅದರ ವಿರುದ್ಧ ಇವತ್ತು ನಾನು ಧ್ವನಿ ಎತ್ತಿದ್ದೀನಿ. ಅಂದ್ರೆ ಎಷ್ಟು ವರ್ಷಗಳಿಂದ ಅಲ್ಲಿ ಗಾಡಿ ಕಟ್ತಾ ಇದ್ರು, ಅದರ ಹಿನ್ನೆಲೆ ಹೇಳಿದ್ದಾರೆ ಸರ್ ಅಧ್ಯಕ್ಷ. 1965ರಲ್ಲಿ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಅಂತ ಗೆಸೆಟಿಯರಲ್ಲಿ ಇದೆ. ಅಂದ್ರೆ ದೀರ್ಘಕಾಲದ 60 ವರ್ಷ ಇದು. ಈ 60 ವರ್ಷ ಯಾಕೆ ಖಾತಾ ಮಾಡ್ಕೊಳ್ಳಿಲ್ಲ? ಯಾಕೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳಿಲ್ಲ ಇವರು? ಯಾಕೆ ಅದ್ರಲ್ಲಿ ಏನೂ ಮಾಡಲಿಲ್ಲ ಬೇರೆ ಚಟುವಟಿಕೆಗಳು? ಇವತ್ತಿನವರೆಗೂ ಆ ಜಾಗ ಯಾರೋ ದುಡಿಯುವ ವರ್ಗ, ಕಾಯಕ ವರ್ಗ, ಮುಸಲ್ಮಾನರು ಇರ್ಬೋದು, ಹಿಂದೂ ಇರ್ಬೋದು, ಆಟ ಗಿಟ ಏನ್ ದುಡಿತಾ ಇದ್ದಾರೆ ತಗೊಂಬಂದು ರಾತ್ರಿ ಅಲ್ಲಿ ಪಾರ್ಕಿಂಗ್ ಜಾಗ ಮಾಡ್ಕೊಂಡಿದ್ದಾರೆ. ಹಂಗೆ ನಡೀತಾ ಇದೆ ಇವತ್ತಿನವ್ರಿಗೆ. ಏಕಾಏಕಿ ನಾವು ದರ್ಗಾ ಕಟ್ತೀವಿ, ಏಕಾಏಕಿ ಜಾಗವನ್ನ ನಮಗ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಗರ ಪಾಲಿಕೆ ಆಯುಕ್ತರು ಮಾಡಿಕೊಟ್ಬಿಡ್ತಾರೆ, ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ. ಅಂದ್ರೆ ಹೆಂಗ್ ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ? ಇಲ್ಲೊಬ್ರು ಶಾಸಕರಿದ್ದಾರೆ ಅನ್ನೋದಾದ್ರೂ ಬೇಡವಾ? ಚರ್ಚೆ ಮಾಡೋದು ಬೇಡವಾ? ವಿವಾದಿತ ಸ್ಥಳ, ಸೂಕ್ಷ್ಮ ಸಂಗತಿಗಳನ್ನ ಬಗ್ಗೆ ಜನಪ್ರತಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಎಸಿ ಚೇಂಬರ್ಲಿ ಕೂತ್ಕೊಂಡು ಮಾಡ್ಬಿಡಕ್ಕಾಗತ್ತಾ? ಎಲ್ಲವನ್ನ ಮಾಡಿದ್ದಾರೆ ಕಮಿಷನರು. ಅದರ ವಿರುದ್ಧ ಧ್ವನಿ ಎತ್ತಾ ಇದ್ದೀನಿ. ಇದಕ್ಕೆ ಮೂಲ ದಾಖಲೆಯೇ ಇಲ್ಲ. ಜಾಗ ಹೇಗಿತ್ತೋ ಯಥಾಸ್ಥಿತಿಯನ್ನ ಕಾಪಾಡಬೇಕು. ಯಾವ ಕಾರಣಕ್ಕೂ ಇದನ್ನ ಇನ್ನೊಂದು ಮದ್ದೂರಾಗಕ್ಕೆ ಬಿಡೋದಿಲ್ಲ. ನಾವು ಇನ್ನೊಂದು ಮದ್ದೂರಾಗಕ್ಕೆ ಬಿಡೋದಿಲ್ಲ. ಇದನ್ನ ನಮ್ದೇ ಆದಂತ ರೀತಿಯಲ್ಲಿ ನಾವು ಬಾಳ್ತಾ ಇದೀವಿ, ಬದುಕ್ತಾ ಇದೀವಿ. ನಾವು ಒಟ್ಟಾರೆಯಾಗಿ ಹೋಗ್ಬೇಕು ಅಂತಿದೀವಿ. ಯಥಾಸ್ಥಿತಿಯನ್ನ ಕಾಪಾಡಬೇಕು ಅನ್ನುವಂತ ಮನವಿಯನ್ನೇ ಈ ಸಂದರ್ಭದಲ್ಲಿ ಮಾಡ್ಕೋತೀನಿ. ಇನ್ನೂ ಇವತ್ತು ಕಮಿಷನರ್ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ತರದ್ ಬಂದಾಗ ಮಾತುಕತೆ ಮುಖಾಂತರ ಏನು ಅಂತ ಚರ್ಚೆನೆ ಮಾಡದೆ ಆಂದೋಲನ ಪೇಪರ್, ಯಾವ್ದೋ ಒಂದು ಪೇಪರ್ ಅಲ್ಲಿ ಆಂದೋಲನ ಮತ್ತೆ ಇನ್ನೊಂದು ಪೇಪರ್ ನೋಟಿಫಿಕೇಶನ್ ಕೊಟ್ಬಿಟ್ಟು, ನೋಟಿಫಿಕೇಶನ್ ಸೈಜ್ ಎಷ್ಟದ? ನೋಟಿಫಿಕೇಶನ್ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಇದರ ಹಿನ್ನೆಲೆ ಏನು ಅಂತ. ಯಾವ ಕಾರಣಕ್ಕೂ ಇದನ್ನು ಬಿಡೋ ಪ್ರಶ್ನೆ ಇಲ್ಲ. ಹೋರಾಟವೇ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಆಗ್ತಾ ಇದೆ. ಈಗಾಗಲೇ ಖುದ್ದು ಶಾಸಕರಾದಂತಹ ಶ್ರೀವತ್ಸ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಶ್ರೀವತ್ಸ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಆ ಸ್ಥಳಕ್ಕೆ ಭೇಟಿಯಲ್ಲಿ ಕೊಟ್ಟಿದ್ದೀರಿ ಸರ್. ಈ ವಿವಾದ ಅಲ್ಲ ಸರ್ ಇದು? ಅಲ್ಲ, ಕಾರ್ಪೊರೇಷನ್ ನೋಟಿಫಿಕೇಶನ್ ಕೊಟ್ಟು ಈ ಜಾಗದಲ್ಲಿ ದರ್ಗಾ ನಿರ್ಮಾಣ ಆಗ್ತಾ ಇದೆ, ಖಾಲಿ ನಿವೇಶನ ಅಂತ ಕೊಟ್ಟಿದ್ದಾರೆ.
237ನೇ ನೋಟಿಫಿಕೇಶನ್ ಇಟ್ಕೊಂಡು ಕೊಟ್ಟಿದೀವಿ ಅಂತ. ಏನು ಅಂತ ನೋಡಿದ್ರೆ ಅದು ವಿವಾದಿತ ಜಾಗ. ಇವತ್ತಿನವರೆಗೂ ಆ ಜಾಗದಲ್ಲಿ ಗಾಡಿ ಚೌಕ ಅಂತ ಹೇಳಿದ್ರೆ ಎತ್ತಿನ ಗಾಡಿ ಬಂದು ನಿಂತ್ಕೋತಾ ಇದ್ದಿದ್ದು, ಅಲ್ಲಿ ಎತ್ತುಗಳಿಗೆ ಲಾಳಗಿಳ ಕಟ್ತಾ ಇದ್ದಂತ ಜಾಗದಲ್ಲಿ ದರ್ಗಾ ಕಟ್ಟಕ್ಕೆ ಯಾರೋ ಅನುಮತಿ ಕೇಳಿದರೆ ಕೊಡ್ತೀವಿ ನಾವು ಅಂತ ಮಾಡ್ಬಿಟ್ಟ. ಜಾಗ ಯಾರದದು? ಆಯ್ತು, ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಗೆಜೆಟಿಯರಲ್ಲಿ ಇದೆ ಅಂತ. ವಕ್ಫ್ ಬೋರ್ಡ್ ಬಂದಿದ್ದಾದ್ರೆ ಹೆಂಗೆ? ಅದು ಸರ್ಕಾರ ಕೊಡಬೇಕು, ಇಲ್ಲ ಯಾವ್ದಾರು ದಾನ ಮಾಡಬೇಕು. ಎರಡೂ ಆಗಿಲ್ವೇ ಅದರಲ್ಲೇ? ಸರ್ಕಾರ ಕೊಟ್ಟಿದ್ದಕ್ಕೆ ಪ್ರೂಫ್ ಇಲ್ಲ, ದಾನ ಕೊಟ್ಟಿದ್ದಕ್ಕೆ ಪ್ರೂಫ್ ಇಲ್ಲ. ಯಾರೋ ಆ ಜಾಗವನ್ನ ನಮ್ದು, ನಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಅದೇ ದರ್ಗಾದ ಸೆಕ್ರೆಟರಿಯವರು ಇದೇ ನಗರ ಪಾಲಿಕೆ ಮೇಲೆ ಮೊನ್ನೆ ಕೇಸು ಫೈಲ್ ಮಾಡಿದ್ದಾರೆ. 20ನೇ ತಾರೀಕು ಹಿಯರಿಂಗ್ ಬರ್ತಾ ಇದೆ. ಇದರ ಮಧ್ಯೆ ನೋಟಿಫಿಕೇಶನ್ ಮಾಡ್ಬಿಟ್ರೆ ಅಲ್ರಿ, ಕೇಸ್ ನಡೀತಾ ಇದೆ ಒಂದ್ ಜಾಗದಲ್ಲಿ. ನಿಮ್ಮ ಮೇಲೆ ಹಾಕೊಂಡಿದ್ದಾರೆ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ತೊಂದರೆ ಮಾಡ್ತಿದ್ದಾರೆ ಅಂತ. ತೊಂದರೆ ಮಾಡ್ತಿದ್ದವ್ರಿಗೆ ಸಪೋರ್ಟ್ ಮಾಡಕ್ಕೆ ನೀವು ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ, ದರ್ಗಾ ಕಟ್ತೀನಿ ಅಂತ ಕೊಟ್ಬಿಟ್ರೆ ಹೆಂಗಾಗತ್ತೆ? ಅದರ ವಿರುದ್ಧ ಇವತ್ತು ನಾನು ಧ್ವನಿ ಎತ್ತಿದ್ದೀನಿ. ಅಂದ್ರೆ ಎಷ್ಟು ವರ್ಷಗಳಿಂದ ಅಲ್ಲಿ ಗಾಡಿ ಕಟ್ತಾ ಇದ್ರು, ಅದರ ಹಿನ್ನೆಲೆ ಹೇಳಿದ್ದಾರೆ ಸರ್ ಅಧ್ಯಕ್ಷ. 1965ರಲ್ಲಿ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಅಂತ ಗೆಸೆಟಿಯರಲ್ಲಿ ಇದೆ. ಅಂದ್ರೆ ದೀರ್ಘಕಾಲದ 60 ವರ್ಷ ಇದು. ಈ 60 ವರ್ಷ ಯಾಕೆ ಖಾತಾ ಮಾಡ್ಕೊಳ್ಳಿಲ್ಲ? ಯಾಕೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳಿಲ್ಲ ಇವರು? ಯಾಕೆ ಅದ್ರಲ್ಲಿ ಏನೂ ಮಾಡಲಿಲ್ಲ ಬೇರೆ ಚಟುವಟಿಕೆಗಳು? ಇವತ್ತಿನವರೆಗೂ ಆ ಜಾಗ ಯಾರೋ ದುಡಿಯುವ ವರ್ಗ, ಕಾಯಕ ವರ್ಗ, ಮುಸಲ್ಮಾನರು ಇರ್ಬೋದು, ಹಿಂದೂ ಇರ್ಬೋದು, ಆಟೋ ಗಿಟ ಏನ್ ದುಡಿತಾ ಇದ್ದಾರೆ ತಗೊಂಬಂದು ರಾತ್ರಿ ಅಲ್ಲಿ ಪಾರ್ಕಿಂಗ್ ಜಾಗ ಮಾಡ್ಕೊಂಡಿದ್ದಾರೆ. ಹಂಗೆ ನಡೀತಾ ಇದೆ ಇವತ್ತಿನವ್ರಿಗೆ. ಏಕಾಏಕಿ ನಾವು ದರ್ಗಾ ಕಟ್ತೀವಿ, ಏಕಾಏಕಿ ಜಾಗವನ್ನ ನಮಗ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಗರ ಪಾಲಿಕೆ ಆಯುಕ್ತರು ಮಾಡಿಕೊಟ್ಬಿಡ್ತಾರೆ, ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ. ಅಂದ್ರೆ ಹೆಂಗ್ ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ? ಇಲ್ಲೊಬ್ರು ಶಾಸಕರಿದ್ದಾರೆ ಅನ್ನೋದಾದ್ರೂ ಬೇಡವಾ? ಚರ್ಚೆ ಮಾಡೋದು ಬೇಡವಾ? ವಿವಾದಿತ ಸ್ಥಳ, ಸೂಕ್ಷ್ಮ ಸಂಗತಿಗಳನ್ನ ಬಗ್ಗೆ ಜನಪ್ರತಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ AC ಚೇಂಬರ್ಲೆ ಕೂತ್ಕೊಂಡು ಮಾಡ್ಬಿಡಕ್ಕಾಗತ್ತಾ? ಎಲ್ಲವನ್ನೂ ಮಾಡಿದ್ದಾರೆ ಕಮಿಷನರು. ಅದರ ವಿರುದ್ಧ ಧ್ವನಿ ಎತ್ತಾ ಇದ್ದೀನಿ. ಇದಕ್ಕೆ ಮೂಲ ದಾಖಲೆಯೇ ಇಲ್ಲ. ಜಾಗ ಹೇಗಿತ್ತೋ ಯಥಾಸ್ಥಿತಿಯನ್ನ ಕಾಪಾಡಬೇಕು. ಯಾವ ಕಾರಣಕ್ಕೂ ಇದನ್ನ ಇನ್ನೊಂದು ಮದ್ದೂರಾಗಕ್ಕೆ ಬಿಡೋದಿಲ್ಲ. ನಾವು ಇನ್ನೊಂದು ಮದ್ದೂರಾಗಕ್ಕೆ ಬಿಡೋದಿಲ್ಲ. ಇದನ್ನ ನಮ್ದೇ ಆದಂತ ರೀತಿಯಲ್ಲಿ ನಾವು ಬಾಳ್ತಾ ಇದೀವಿ, ಬದುಕ್ತಾ ಇದೀವಿ. ನಾವು ಒಟ್ಟಾರೆಯಾಗಿ ಹೋಗ್ಬೇಕು ಅಂತಿದೀವಿ. ಯಥಾಸ್ಥಿತಿಯನ್ನ ಕಾಪಾಡಬೇಕು ಅನ್ನುವಂತ ಮನವಿಯನ್ನೇ ಈ ಸಂದರ್ಭದಲ್ಲಿ ಮಾಡ್ಕೋತೀನಿ. ಇನ್ನೂ ಇವತ್ತು ಕಮಿಷನರ್ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ತರದ್ ಬಂದಾಗ ಮಾತುಕತೆ ಮುಖಾಂತರ ಏನು ಅಂತ ಚರ್ಚೆನೆ ಮಾಡದೆ ಆಂದೋಲನ ಪೇಪರ್, ಯಾವ್ದೋ ಒಂದು ಪೇಪರ್ ಅಲ್ಲಿ ಆಂದೋಲನ ಮತ್ತೆ ಇನ್ನೊಂದು ಪೇಪರ್ ನೋಟಿಫಿಕೇಶನ್ ಕೊಟ್ಬಿಟ್ಟು, ನೋಟಿಫಿಕೇಶನ್ ಸೈಜ್ ಎಷ್ಟು ಅದ? ನೋಟಿಫಿಕೇಶನ್ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಇದರ ಹಿನ್ನೆಲೆ ಏನು ಅಂತ. ಯಾವ ಕಾರಣಕ್ಕೂ ಇದನ್ನು ಬಿಡೋ ಪ್ರಶ್ನೆ ಇಲ್ಲ. ಹೋರಾಟವೇ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.